ನೇಹಾ ಅಂಜಲಿ ಕೇಸ್ ಬೆನ್ನಲ್ಲೇ ಮತ್ತೊಬ್ಬ ಪಾಗಲ್ ಪ್ರೇಮಿಯ ಹುಚ್ಚಾಟ ಇದು. ಪ್ರೀತಿ ನಿರಾಕರಿಸಿದ್ದಕ್ಕೆ ಯುವತಿಯನ್ನ ನೇಹಾಳಂತೆ ಕೊಲೆ ಮಾಡುವ ಬೆದರಿಕೆ ಹಾಕಿದ್ದಾನಂತೆ ಈ ಪಾಗಲ್ ಪ್ರೇಮಿ. ಈ ನೇಹಾ ಕೊಲೆ ಮತ್ತು ಅಂಜಲಿ ಕೊಲೆ, ನೇಹಾನ್ ಕೊಲೆ ಏನಾಗ್ಬಿಟ್ಟಿದೆ ಅಂತಂದ್ರೆ ಎಲ್ರಿಗೂ ಒಂಥರ ಮಾದರಿ ಕೊಲೆನೋ ಅನ್ನುವಂಥದ್ದು ಅನ್ನಿಸ್ತಾ ಇದೆ. ಯಾಕಂದ್ರೆ ಇವನು ಗಿರೀಶ ಹಂಗೆ ಮಾಡಿದ್ದ ಅಂಜಲಿಗೆ, ನೇಹಾಕ್ ಒಂದೊಂದು ಕೊಲ್ತೀನಿ ಅಂತ. ಈಗ ಮತ್ತೊಬ್ಬ ಬೆಳಗಾವಿಯ ಕಿಣ್ಣೈ ಗ್ರಾಮದ ತಿಪ್ಪಣ್ಣ ಡೋಕ್ರೆ ಅನ್ನುವಂಥ ಯುವಕ ಕಾಲೇಜಿಗೆ ಹೋಗೋದನ್ನೇ ಬಿಟ್ಟಿದ್ದಾಳೆ ಆ ಯುವತಿ. ಇವನ ಕಾಟ ತಾಳಲಾರದೆ ಪ್ರೀತ್ಸು ಮದುವೆಯಾಗುವಂಥ 3 ವರ್ಷಗಳಿಂದ ಪೀಡಿಸ್ತಾ ಇದ್ದಾನೆ. ನಿತ್ಯ ಕಾಲೇಜಿಗೆ ಹೋಗುವಾಗಲೇ ಫಾಲೋ ಮಾಡಿ ರೇಗಿಸ್ತಾ ಇದ್ದ ಈ ತಿಪ್ಪಣ್ಣ ಯುವತಿ ಜೊತೆಗೆ ಮದುವೆ ಮಾಡಿಕೊಡುವಂತೆ ಯುವತಿ ತಾಯಿಗೂ ಧಮಕಿ ಕೂಡ ಹಾಕಿದ್ದಾನೆ. ತುಂಡ ಪೋಖ್ರಿ. ಕೆಲ ತಿಂಗಳ ಹಿಂದೆ ಯುವತಿ ಮನೆಯ ಹಿಂಬಾಲಿಗೆ ಬೆಂಕಿ ಹಚ್ಚಿ ಹುಚ್ಚಾಟವನ್ನ ಮೆರೆದಿದ್ದ. 3 ವರ್ಷಗಳ ಹಿಂದೆಯೇ ತಿಪ್ಪಣ್ಣ ಠಾಣೆ ವಿರುದ್ಧ ಗ್ರಾಮೀಣ ಠಾಣೆಯಲ್ಲಿ ದೂರು ದಾಖಲಾಗಿತ್ತು ಆತನ ವಿರುದ್ಧ. ಆಗ ಪೊಲೀಸರ ಎಚ್ಚರಿಕೆಗೆ ಕೆಲ ಕಾಲ ಸುಮ್ಮನಿದ್ದು ಮತ್ತೀಗ ವೈಲೆಂಟ್ ಆಗಿದ್ದಾನೆ. ನೋಡಿ, ಇವನೇ ನೋಡಿ ಪಾಗಲ್ ಪ್ರೇಮಿ, ಹುಚ್ಚು ಪ್ರೇಮಿ ಅಂತಾರಲ್ಲ ಅದಕ್ಕೆ. ಅಲ್ರಿ ಬಲವಂತವಾಗಿ ಯಾಕ್ರಿ ಪ್ರೀತಿ ಮಾಡೋಕ್ಕೆ ಮುಂದಾಗೋದು ಅಂತಲೇ ಅರ್ಥ ಆಗ್ತಾ ಇಲ್ಲ. ನೋಡಿ, ಅಲ್ಲಿ ಮನೆಗಳ ಕಿಟಕಿಗಳನ್ನು ಕೂಡ ಪೀಸ್ ಮಾಡಿದ್ದಾನೆ. 3 ವರ್ಷಗಳ ಹಿಂದೆನೇ ಈತನ ವಿರುದ್ಧ ದೂರು ದಾಖಲಾಗಿತ್ತು. ಫಯಾಜು ನೇಹಾನ್ ಹೆಂಗೆ ಕೊನ್ನಲ್ಲ ಹಾಗೆ ನಿನ್ನು ಚುಚ್ಚಿ ನಡು ರೋಡಲ್ಲಿ ಕೊಲ್ತೀನಿ ಅಂತ ಬೆದರಿಕೆ ಹಾಕ್ತಾನಂತೆ ಅವಳಿಗೆ. ಡೈಲಿ ಕಾಲೇಜ್ಗೆ ಹೋಗುವಾಗ ಫಾಲೋ ಮಾಡೋದು, ಅಡ್ಡ ಹಾಕೋದು ಬೈಕಲ್ಲಿ. ಮದುವೆ ಆಗ್ತಾ ಇಲ್ವಾ ಈ ರೀತಿ ಬೆದರಿಕೆ ಹಾಕೋದು. ಈ ಹಿಂದೆ ಬೆಂಕಿ ಕೂಡ ಹಾಕಿದ್ದ ಅವ್ರ ಮನೆ ಹಿಂದೆ. ಪಾಪ ಅಮಾಯಕರು ಅವ್ರ ತಂದೆ ತಾಯಿ, ಅವ್ರಿಗೆ ಹೋಗಿ ಬೆದರಿಕೆ ಹಾಕೋದು, ಇವನು ಹಲ್ಲೆ ಮಾಡೋಕೆ ಮುಂದಾಗೋದು. ಪೊಲೀಸರು ಇಂಥವ್ರಿಗೆ ಶಿಕ್ಷೆಯನ್ನು ಕೊಡ್ಬೇಕ್ರಿ, ಇಂಥವ್ರಿಗೆ ಬುದ್ಧಿ ಕಲಿಸ್ಬೇಕು. ನೀವು ಯಾರ್ಯಾರನ್ನೂ ಹೇಳ್ಕೊಂಡು ಹೋಗ್ತೀರಿ. ಪಾಪ ಕುಟುಂಬ ಭಯದಲ್ಲಿದೆ. ಆ ಪಾಪ ಕಾಲೇಜ್ ಬಿಟ್ಟಿದ್ದಾಳೆ ಯುವತಿ, ಓದೋಕ್ಕಾಗ್ತಾ ಇಲ್ಲ. ನೋಡಿ, ಎಷ್ಟೋ ಹೆಣ್ಮಕ್ಳು ಇದೇ ಕಾರಣದಿಂದ ಈ ಕಡೆ ಹೇಳೋಕ್ಕೂ ಆಗದೆ ಈ ಕಡೆ ಸುಮ್ಮನಿರೋಕ್ಕೂ ಆಗದೆ ಒದ್ದಾಡ್ತಾ ಇರ್ತಾರೆ ಯುವತಿಯರು. ಬಹಳ ಜನರಿಗೆ ಆಗುವಂಥ ತೊಂದರೆ ಇದು, ಸಾಮಾನ್ಯ ಆಗಿಬಿಟ್ಟಿದೆ. ಕಾಲೇಜಲ್ಲೋ ಅಥವಾ ರೋಡಲ್ಲೋ ಹೋಗುವಾಗ, ಬಸ್ ಸ್ಟಾಪಲ್ಲೋ ಪ್ರೀತ್ಸೆ ಅಂಥೇಳಿ ಹಿಂದೆಯಿಂದ ಓಡೋದು, ಆಕೆಗೆ ಬೆದರಿಕೆ ಹಾಕೋದು. ಮನೇಲಿ ಹೇಳ್ಕೊಂಡ್ರೆ ಪಾಪ ಕಾಲೇಜ್ ಬಿಡಿಸ್ತಾರೆ ಕೆಲವೊಬ್ಬರು. ಆಮೇಲೆ ಕಂಪ್ಲೇಂಟ್ ಕೊಡೋಣ ಅಂತಂದರೆ ಮರ್ಯಾದೆ ಹೋಗುತ್ತೆ, ಅದೊಂದು ಅಂಜಿಕೆ, ಹೇಳ್ಕೊಳ್ಳೋಕ್ಕಾಗಲ್ಲ. ನೋಡಿ, ಫಯಾಜ್ನ ಕೊಲೆ ಇಂಥ ಹುಚ್ಚರಿಗೆ, ಪಾಗಲ್ ಪ್ರೇಮಿಗಳಿಗೆ ಒಂದು ರೀತಿ ಸ್ಫೂರ್ತಿ ಥರ ಅಂದ್ಕೊಂಡಿದ್ದಾರೆ ಅವರು. ನೋಡಿ, ಆ ಯುವತಿ ತಮ್ಮ ಭವಿಷ್ಯವನ್ನು ಭವಿಷ್ಯ ಹಾಳು ಮಾಡಲಿಕ್ಕೆ ಇವನೇ ಕಾರಣ, ಹಾಳಾಗಲಿಕ್ಕೆ. ಪ್ರೀತ್ಸೆ ಅಂಥೇಳಿ 3 ವರ್ಷಗಳಿಂದ ಜೀವ ಹಿಂಡ್ತಾ ಇದ್ದಾನೆ ಇವನು. ಇನ್ನು ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ನಮ್ಮ ಪ್ರತಿನಿಧಿ ಶ್ರೀಧರ್ ಆ ಯುವತಿ ಕುಟುಂಬಸ್ಥರನ್ನ ಮಾತನಾಡಿಸಿದ್ದಾರೆ, ನೋಡೋಣ. ಇಡೀ ರಾಜ್ಯವೇ ಹುಬ್ಬಳ್ಳಿಯ ನೇಹಾ ಮತ್ತು ಅಂಜಲಿ ಹತ್ಯೆ ಪ್ರಕರಣದಿಂದ ಬೆಚ್ಚಿ ಬಿದ್ದಿದೆ. ಇಂಥ ಒಂದು ಸಂದರ್ಭದಲ್ಲಿ ಮತ್ತು ಬೆಳಗಾವಿಯಲ್ಲಿ ಒಬ್ಬ ಪಾಗಲ್ ಪ್ರೇಮಿ ಏನಂದರೆ ಇದೇ ರೀತಿ ಮದುವೆ ಆಗುವಂತೆ ಯುವತಿಯೊಬ್ಬಳನ್ನು ಪೀಡಿಸ್ತಾ ಇರ್ತಕ್ಕಂಥದ್ದು. ಯಾವ ರೀತಿ ಆತ ಪಾಗಲ್ ಪ್ರೇಮಿ ಆಗಿದ್ದಾನೆ ಅನ್ನೋದಕ್ಕೆ ಈಗ ನಾವು ಬೆಳಗಾವಿ ತಾಲೂಕಿನ ಅಂದರೆ 21 ವರ್ಷದ ಯುವತಿ ಏನಿದೆ, ಯುವತಿಗೆ ಇದೇ ಒಂದು ಗ್ರಾಮದ ಯುವಕ ಒಬ್ಬನೇನಿದ್ದಾನೆ ತಿಪ್ಪಣ್ಣ ಅಂತ, ಆತ ಒಂದು ನಿರಂತರವಾಗಿ ಮದುವೆ ಮಾಡಿಕೊಡಿ ಅನ್ನೋಂಥ ಒಂದು ಅವರನ್ನು, ಈ ಕುಟುಂಬಸ್ಥರನ್ನು ಪೀಡಿಸ್ತಾ ಇದ್ದಾನೆ. ಈ ಮನೆ ಪಕ್ಕದಲ್ಲಿರ್ತಕ್ಕಂಥ ಜಮೀನು ಏನಿದೆ ಆ ಒಂದು ಯುವಕನ ಜಮೀನು. ಹಾಗಾಗಿ ನಿರಂತರವಾಗಿ ಕುಟುಂಬಸ್ಥರಿಗೆ ಮಾನಸಿಕವಾಗಿ ಕಿರುಕುಳ ಕೊಡ್ತಾ ಇದ್ದಾನೆ. ಬನ್ನಿ, ಈ ಬಗ್ಗೆ ಮಾತನಾಡೋದಕ್ಕೆ ಒಂದು ಯುವತಿಯ ಏನು ಕುಟುಂಬಸ್ಥರವ್ರನ್ನ ಕೇಳೋಣ. ಏನಾಯ್ತ್ರಮ್ಮ? ಇದು ನಮ್ಮ ಊರಾಗ ಟಿಪ್ಪಣ್ಣ ಸುಬಾಡುಕ್ರಿ ಅಂತ ಈಗ ಒಂದು ಮಗ ಐತಿ. ನಮ್ಮ ಹುಡ್ದಾಗ ನಮ್ಮ ತಂಗಿಗೆ ಅವ್ರು ಭಾಳ ದಿನ ಆತ, 3 ವರ್ಷ ಆತ ಸರ್. ಹಂಗ ಮಾಡ್ತಾರೆ ಸರ್. ನಮ್ಮ ಕುಟ ಮದ್ವಿ ಮಾಡೋ ಹಂಗ ಹೆದರ್ಸ್ತಾ. ಈಗ ಮದ್ವಿ ಮಾಡಿ ಕೊಡ್ಲಿಲ್ಲ ಅಂದ್ರೆ ಏನ್ ಮಾಡ್ತಂತೀನಿ ಹೆದರಿಕೆ ಹಾಕಿದಾನ. ನಾ ಮದ್ವಿ ಮಾಡಿಲ್ಲ ಅಂತ ಆ ಹುಬ್ಬಳ್ಳಿದಾಗ ಹಂಗೈತಿ, ನಾನು ನಿಮ್ದ ಮರ್ಡರ್ ಮಾಡ್ತೀನಿ, ಅವಾಗ ಮರ್ಡರ್ ಮಾಡ್ತೀನಿ, ಬಿಡ್ಸಂಗಿಲ್ಲ, ಹಂಗ ಮಾಡ್ತಾರ ಸರ್. ಈಗ ಇದು ಯಾವಾಗ ಆಗೈತ್ರಿ? ಇದು ಮಂಗಳವಾರ ದಿನ ಆಗಿದ್ರಿ ಸರ್. ಅವರ ತಂಗಿದ ಅವ ಬೆಳಗಾವ್ ಹೋಗಿದಾರ. ಅವ್ರ ತಂಗಿ ಒಬ್ಬ ಮನ್ಯಾಗ ಇರ್ತೈತಿ. ಇದು ಬಂದ ಮೇಲೆ ಅವ್ರ ಕಾನ್ಸಿದಾಗ ಓಡಿ ಹೋಗಿದ್ದಾರೆ ಸರ್.
ಈಗ ನಿಮ್ಮ ತಂಗಿಗೆ ಕುಟುಂಬಸ್ಥರು ರಕ್ಷಣೆ ಕೊಡ್ಬೇಕಂತೀರಿ? ಹಾಂ ಸರ್, ಅವ್ರ ಪೊಲೀಸ್ದಾಗ ನಾವು ಕಂಪ್ಲೇಂಟ್ ಕೊಡ್ಲಿರಿ ಸರ್. ಅವ್ರ ನಮಗೆ ರಕ್ಷಣೆ ಮಾಡ್ತೀವಿ. ಅವ್ರಿಗೆ ತಂಗಿದ ಭಾಳ ಹೋಗಾಗ್ತಿಲ್ಲ ಒಳಗೆ, ಮತ್ತು ಅವ್ರ ಭಾಳ ಹೆದರ್ತಾರ ಸರ್. ಈಗ ಪೊಲೀಸ್ ಸ್ಟೇಷನ್ ಕಂಪ್ಲೇಂಟ್ ಕೊಟ್ಟಿದ್ರು, ಮೊನ್ನೆ ಹೋಗಿದ್ರು ಸ್ಟೇಷನ್ಗೆ, ಗಲಾಟೆ ಆದ್ಮೇಲೆ ಏನು ಹೇಳಿದ್ರು ಪೊಲೀಸರು? ಪೊಲೀಸ್ ನಾವು ಅವ್ರಿಗೆ ರಿಯಾಕ್ಷನ್ ತಗೋತಾರೆ, ಹಂಗೆ ಹೇಳ್ತಾರೆ. ಇಲ್ಲ, ಹಂಗ ಇನ್ನೂ ಅವ್ರ ಇದು ಮಾಡಿಲ್ಲ ಸರ್. ಯಾವುದು ಮಾಡಿಲ್ಲ. ಇಲ್ಲ. ಈಗ ನೀವು ಅವ್ರಿಗೆ ಏನಾದ್ರು ಮಗನಿಗೆ ಮದುವೆ ಮಾಡಿಕೊಡ್ತೀವಿ ಹಂಗಂತ ಏನಾದ್ರು ಹೇಳಿದ್ರ? ಹುಡುಗನಿಗೆ ಮದುವೆ ಮಾಡಿಕೊಡ್ತೀವಿ ಆ ರೀತಿ ಮಾತುಕತೆ ಏನಾದ್ರು ಆಗಿತ್ತಾ? ನಿಮ್ಮ ಮನ್ಯಾಗ ಬಂದಂಗೆ ಏನಾದ್ರು ಕುಟುಂಬಸ್ಥರು ಕೇಳಿದ್ರ ನಿಮಗೆ? ಇಲ್ಲ ಸರ್, ಇಲ್ಲ. ಸೊ ನಿಮ್ಮ ಮಗ ಅಂದ್ರೆ ಆ ಹುಡುಗ ಮತ್ತು ನಿಮ್ಮ ಹುಡುಗಿ ಇಬ್ರು ಏನಾದ್ರು ಪ್ರೀತಿ ಗೀತಿ ಮಾಡ್ತಾ ಇದ್ರ? ಆ ರೀತಿ ಏನಾದ್ರು ಇತ್ತಾ? ಇಲ್ಲ ಸರ್, ಆ ರೀತಿ ಏನಿಲ್ಲ ಸರ್. ಅದೇ ಇವ ನಿಮ್ಮ ಹುಡುಗಿ ಕಾಡಿಸ್ತಾ ಇದ್ದ? ಮದ್ವಿ ನಾನ್ ಲವ್ ಮಾಡ್ತೀನಿ, ನನ್ನ ಜೊತೆ ಮದ್ವಿ ಮಾಡ ಹಂಗ. ಆ ಒಂದು ಯುವತಿಗೆ ಮದುವೆ ಮಾಡಿಕೊಡ್ತಿದ್ರೆ ನಾವು ಬಿಡೋದಿಲ್ಲ, ಮರ್ಡರ್ ಮಾಡ್ತೀನಿ, ಹುಬ್ಬಳ್ಳಿ ಮಾದರಿಯಲ್ಲಿ ಯಾವ ರೀತಿ ನೇಹಾ ಅಂಜಲಿ ಪ್ರಕರಣದ ಆ ರೀತಿ ಮರ್ಡರ್ ಮಾಡ್ತೀನಿ ಅಂತೇಳಿ ಭಯವನ್ನು ಹುಟ್ಟಿಸುವಂಥ ಪ್ರಯತ್ನ ಮಾಡ್ತಾ ಇದ್ದಾನೆ. ಯಾಕಂದರೆ ಬೆಳಗಾವಿ ರೂರಲ್ ಪೊಲೀಸ್ ಠಾಣೆಯಲ್ಲಿ ಕೇಸ್ ದಾಖಲಾಗಿದೆ, ಹಾಗಾಗಿ ದಾಖಲಾಗಿದೆ ಅಂತೇಳಿ ಠಾಣೆಗೆ ಹೋದರೆ ಸಾಕು, ಅದನ್ನು ನಾವು ಏನು 112ಗೆ ಕರೆ ಮಾಡಿ ಪೊಲೀಸರು ಬರ್ತಾರೆ ಅನ್ನೋಂಥ ಮಾತನ್ನು ಹೇಳುವಂಥ ಕೆಲಸವನ್ನು ಮಾಡ್ತಾ ಇದ್ದಾರೆ. ಏನು ನೊಂದ ಯುವತಿ ಕುಟುಂಬ ಇದೆ, ಆ ಯುವತಿ ಕುಟುಂಬಕ್ಕೆ ಪೊಲೀಸರು ರಕ್ಷಣೆ ಕೊಡಬೇಕು. ಜೊತೆಗೆ ಮತ್ತೊಂದು ಹುಬ್ಬಳ್ಳಿಯ ಪ್ರಕರಣ ಬೆಳಗಾವಿಯಲ್ಲಿ ಮರುಕಳಿಸದಂತೆ ಏನಂದರೆ ಆರೋಪಿಗೆ ಕಠಿಣವಾದಂಥ ಶಿಕ್ಷೆ ಕೊಡುವಂಥ ಮತ್ತು ಅವನಿಗೆ ಪಾಠ ಕಲಿಸುವಂಥ ಕೆಲಸವನ್ನು ಬೆಳಗಾವಿ ಪೊಲೀಸರು ಮಾಡಬೇಕಾಗಿದೆ. ಕ್ಯಾಮ್ರಾಮನ್ ರವಿ ಜೊತೆ ಶ್ರೀಧರ್ ಕೊಟ್ಟಾರ್ಗಸ್ತಿ, TV5 ಬೆಳಗಾವಿ.